ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಬೃಂದ ಡೈಲಿ ವ್ಲಾಗ್ನ ಹಾಕಿ ಅಂತ ನೀವು ಕೇಳಿದ್ರಿ. ಇವತ್ತಿನ ದಿವಸ ನಾನು ಹಾಕ್ತಾ ಇದ್ದೀನಿ. ಇವತ್ತಿನ ದಿವಸ ಬೆಳಗಿನ ಸಮಯದಲ್ಲಿ ಏನು ಅಡುಗೆ ಮಾಡಿದೆ, ಹಾಗೆಯೇ ಮಧ್ಯಾಹ್ನ ಊಟದ ತನಕ ಏನೆಲ್ಲ ಆಯಿತು, ಜೊತೆಗೆ ಮಾರನೇ ದಿವಸ ಎಲ್ಲಿಗೆ ಹೋಗಿದ್ದೆ, ಹಾಗೆಯೇ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಶಾಪಿಂಗು ಈ ಥರದ್ದು ಸಿಗುತ್ತೆ ಅಂತ ನನಗಂತೂ ಖಂಡಿತ ಗೊತ್ತಿರಲಿಲ್ಲ. ನಿಮಗೇನಾರು ಗೊತ್ತಿತ್ತಾ? ವ್ಲಾಗನ್ನು ನೋಡಿದಾಗ ನಿಮಗೆ ಗೊತ್ತಾಗತ್ತೆ. ಸೊ ಇವಾಗ ಬೆಳಗಿನ ಸಮಯ ಅಡುಗೆ ಎಲ್ಲ ಹೆಚ್ಚು ಕಡಿಮೆ ಆಗಿ ಹೋಗಿದೆ. ಆದರೆ ಹೀರೆಕಾಯಿ ಮತ್ತು ಕಡಲೆ ಬೀಜ ಎಲ್ಲ ಹಾಕಿ ಕೂಟಂತೂ ಮಾಡಿದ್ದಾಗಿದೆ. ಇವಾಗ ಹಾಗಲಕಾಯಿನಲ್ಲಿ ಗೊಜ್ಜು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಳಗಿನ ಗಡಿಬಿಡಿ ಸಮಯದಲ್ಲಿ ಗೊಜ್ಜೆಲ್ಲ ಮಾಡೋದಕ್ಕೆ ನಂಗೆ ಆಗಿರಲಿಲ್ಲ. ನಿಧಾನಕ್ಕೆ ಆಮೇಲೆ ಮಾಡ್ಕೊಳ್ಳೋಣ ಅಂಥೇಳಿ ಅಂದ್ಕೊಂಡಿದ್ದೆ. ಸೊ ಅಡುಗೆನ ಮುಗಿಸ್ಕೊಂಡಿದ್ದಾಯಿತು. ಈಗ ಗೊಜ್ಜು ಮಾಡಬೇಕು. ಗೊಜ್ಜು ಮಾಡೋದಕ್ಕಿಂತ ಮುಂಚೆ ತಿಂಡಿ ಆಗಿತ್ತಲ್ಲ, ತಿಂಡಿ ಆದಮೇಲೆ ಪ್ಲ್ಯಾಟ್ಫಾರ್ಮ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಅದನ್ನು ಮಾಡ್ಕೊಂಬಿಡೋಣ, ಒಲೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಆಮೇಲೆ ಗೊಜ್ಜನ್ನ ಮಾಡೋದಕ್ಕೆ ಶುರು ಮಾಡೋಣ ಅಂಥೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗಿನ ಸಮಯದಲ್ಲಿ ಏನೇ ಕೆಲಸ ಆದ್ರೂ ಆ ಕೆಲಸ ಎಲ್ಲ ಮುಗಿದಿದೆ ಅಂತ ಗೊತ್ತಾಗೋದು ಯಾವಾಗ? ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆನೆಲ್ಲ ತೊಳೆಯೋಕ್ಕೆ ಹಾಕಿ ಮತ್ತೆ ನೆಕ್ಸ್ಟ್ ನಾವು ಬಂದು ಕೆಲಸ ಮಾಡೋದಕ್ಕೆ ರೆಡಿ ಟು ಯೂಸ್ ಅನ್ನೋ ಥರ ನಿಂತಿರುತ್ತಲ್ಲ, ಆವಾಗಲೇ ಅನಿಸುತ್ತೆ ಕೆಲಸ ಮುಗೀತು ಅಂಥೇಳಿ. ಇವತ್ತಿನ ದಿವಸ ನಾನು ಹೆಂಗೋ ಗೊಜ್ಜು ಮಾಡಬೇಕು ಅಂತ ನನಗೆ ಗೊತ್ತಿತ್ತು. ಹಾಗಾಗಿ ಬೆಳಗ್ಗೆ ಕ್ಲೀನ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಆದರೆ ಗೊಜ್ಜು ಮಾಡೋದಕ್ಕೆ ಮುಂಚೆ ಅನ್ನಿಸ್ತು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ. ಗೊಜ್ಜು ಮಾಡ್ಬೇಕಾದ್ರೆ ಏನು ಅಷ್ಟೊಂದು ಗಲೀಜಾಗೋದಿಲ್ಲ, ಒಂದೇ ಅಡುಗೆ ತಾನೇ ಮಾಡಬೇಕಾಗಿರೋದು. ಹಾಗಾಗಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಒಲೆ ಆಗಲಿ ಅಥವಾ ಪ್ಲ್ಯಾಟ್ಫಾರ್ಮ್ ಆಗಲಿ ಇದೆಲ್ಲ ಕ್ಲೀನ್ ಮಾಡೋದಕ್ಕೆ ಮುಂಚೆ ಪಾತ್ರೆ ಯಾವ್ದಾರು ತೊಳೆಯೋಕ್ಕಿದ್ರೆ ಅದನ್ನು ಹಾಕ್ಬಿಟ್ರೆ ಅರ್ಧ ಕೆಲಸ ಆದ ಹಾಗೆ ಅಂತ ಹೇಳ್ಬೋದು. ಜಾಗ ಖಾಲಿ ಆಗುತ್ತಲ್ಲ, ಆವಾಗ ಏನೆಲ್ಲ ಕ್ಲೀನ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ನಾನು ಬೆಳಗಿನ ಸಮಯದಲ್ಲಿ ಕೆಲಸ ಎಲ್ಲ ಮುಗಿದ್ಮೇಲೆ ಒಂದು ಸತಿ ಅಡುಗೆ ಮನೆ, ಪ್ಲ್ಯಾಟ್ಫಾರ್ಮು, ಒಲೆ ಎಲ್ಲದನ್ನು ಒರೆಸಿಟ್ಟಿರ್ತೀನಿ. ಆಮೇಲೆ ಒಲೆ ಹಿಂದ್ಗಡೆ ಇರೋ ಗೋಡೆ ಎಲ್ಲ ಏನಿರುತ್ತಲ್ಲ, ಅಲ್ಲೂ ಏನಾರೋ ಚೂರು ಪಾರು ಹಾರಿರುತ್ತೆ ಅಂಥೇಳಿ ಒರೆಸಿಟ್ರೆ ಆವಾಗ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಟೈಮ್ ಕ್ಲೀನ್ ಮಾಡಬೇಕಾದ್ರೆ, ಅಂದರೆ ರಾತ್ರಿ ಒನ್ಸ್ ಫಾರ್ ಆಲ್ ಏನು ಒಲೆ ಎಲ್ಲ ಸೋಪೆಲ್ಲ ಹಾಕಿ ಇದು ಮಾಡ್ತೀವಲ್ಲ, ಅದು ಮಾಡಬೇಕಾದ್ರೆ ಗೋಡೆ ಮೇಲೆಲ್ಲ ತುಂಬ ಜಾಸ್ತಿ ಅಂಟಿದೆಯೇನೋ ಅಂತ ಅನಿಸೋದಿಲ್ಲ. ಅಂದರೆ ಏನಾದ್ರು ಒಂದು ಕೆಲಸ ಆದಮೇಲೆ ಹಾಗೇ ಒಂದು ಸ್ವಲ್ಪ ಒರೆಸಿ ಇಟ್ಕೊಳ್ತಾ ಇದ್ದರೆ ಕ್ಲೀನಾಗಿರುತ್ತೆ. ನೆಕ್ಸ್ಟ್ ಟೈಮ್ ಕ್ಲೀನ್ ಮಾಡಬೇಕಾದ್ರೆ ಉಜ್ಜಿ ಕ್ಲೀನ್ ಮಾಡೋ ಪ್ರಮೇಯ ಬರೋದಿಲ್ಲ. ನಿಮಗೇನು ಅನಿಸುತ್ತೆ? ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಬರ್ತಿರ್ಸಿ. ಗೊಜ್ಜು ಮಾಡೋದಕ್ಕಿಂತ ಮುಂಚೆ ನೆನಪಾಯಿತು, ಅನ್ನಕ್ಕೆ ಇಟ್ಬಿಡೋಣ. ಯಾಕೆಂದರೆ ಅಕ್ಕಿ ಸ್ವಲ್ಪ ಹೊತ್ತು ನೆಂದು ಅನ್ನ ಆಗೋದಕ್ಕೆ ಸಮಯ ತೊಗೊಳುತ್ತೆ. ಆಮೇಲೆ ಕುಕ್ಕರ್ ಕೂಲ್ ಆದಮೇಲೆ ಜೊತೆಗೆ ಗೊಜ್ಜು ರೆಡಿ ಇದ್ಬಿಟ್ರೆ ಊಟ ಮಾಡೋದಕ್ಕೆ ಸುಲಭ ಆಗುತ್ತಲ್ವ, ಅದಕ್ಕೆ ಅನ್ನಕ್ಕೆ ಇಟ್ಬಿಡೋಣ ಅಂಥೇಳಿ ಅಕ್ಕಿನ ತೊಳಿತಾ ಇದ್ದೀನಿ. ನಮ್ಮಲ್ಲಿ ನಾನು ರಾಜ್ಮುಡಿ ಅಕ್ಕಿನ ಬಳಸ್ತೀನಿ. ರಾಜ್ಮುಡಿ ಅಕ್ಕಿ ನೀವು ಎಲ್ಲಿ ತೊಗೋತೀರಾ, ಎಷ್ಟು ಪ್ರೈಸು ಅಂತೆಲ್ಲ ಕೇಳ್ತಿರ್ತೀರ. ನಾನು ಎಲ್ಲ ಕಡೆಯೂ ಟ್ರೈ ಮಾಡ್ತಾ ಇರ್ತೀನಿ. ಒಂದೇ ಕಡೆ ಅಂತ ತೊಗೊಳೋದಕ್ಕೆ ಹೋಗೋದಿಲ್ಲ. ರಾಜ್ಮುಡಿ ಅಕ್ಕಿ ಬೆಲೆ ಹೆಚ್ಚು ಕಡಿಮೆ ನಿಮಗೂ ಎಲ್ಲ ಗೊತ್ತಿರುತ್ತೆ. 90ರಿಂದ 100, 120, 130 ಈ ರೇಂಜಲ್ಲಿ ಸಿಗ್ತಿರುತ್ತೆ. ಅಕ್ಕಿ ತೊಳೆದಿದ್ದ ನೀರನ್ನು ಗಿಡಕ್ಕೆ ಹಾಕಿದ್ರೆ ಗಿಡಕ್ಕೆ ಒಳ್ಳೇದಲ್ವಾ, ಅದನ್ನು ಕೂಡ ಕಲೆಕ್ಟ್ ಮಾಡ್ತಾಯಿದ್ದೀನಿ. ಹಾಗೆಯೇ ರಾಜ್ಮುಡಿ ಅಕ್ಕಿನ ಬಳಸಿ ಅನ್ನ ಹೇಗೆ ಮಾಡಬೇಕು ಅಂಥೇಳಿ ಒಂದು ಡೀಟೇಲ್ಡಾಗೆ ನಾನು ವೀಡಿಯೋನ ಮಾಡಿದ್ದೆ, ಚಾನಲ್ನಲ್ಲಿದೆ, ನೀವು ಚೆಕ್ ಮಾಡ್ಬೋದು. ಈ ರಾಜ್ಮುಡಿ ಅಕ್ಕಿನಲ್ಲಿ ತುಂಬಾ ಒಳ್ಳೆಯ ಅಂಶ ಇರುತ್ತೆ, ಹಾಗೆ ಸಾಕಷ್ಟು ಫೈಬರ್ ಅಂಶ ಇರುತ್ತೆ. ನಾವು ಮಾಮೂಲಿ ಬಿಳಿ ಅನ್ನ ಏನು ತಿಂತೀವಲ್ಲ, ಅಂದರೆ ಪಾಲಿಶ್ಡ್ ರೈಸ್ ತಿಂತೀವಲ್ಲ, ಅದರಲ್ಲಿ ಇಷ್ಟು ಮಟ್ಟಿಗೆ ನಮಗೆ ನಾರಿನಂಶ ಸಿಗೋದಿಲ್ಲ. ಇದು ರಾಜ್ಮುಡಿ ಅಕ್ಕಿ ಬಳಸೋದು ತುಂಬಾ ಒಳ್ಳೆಯದು. ಕಾನ್ಸ್ಟಿಪೇಷನ್ ಸಮಸ್ಯೆಯಿಂದ ಬಳಲ್ತಿರೋರ್ಗಿರ್ಬೋದು ಅಥವಾ ಎಲ್ಲರಿಗೂ ಒಳ್ಳೆಯದು ಅಂತಲೇ ಇನ್ ಜನರಲ್ಲಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀರನ್ನೆಲ್ಲ ಒಂದು 2-3 ಸತಿ ಎಲ್ಲ ತೊಳೆದು ನೀರನ್ನ ಎತ್ತಿಟ್ಕೊಂಡು ನಂತರ ಮತ್ತೆ ಕುಡಿಯೋ ನೀರಲ್ಲಿ ತೊಳೆದು ಆಮೇಲೆ ಅನ್ನಕ್ಕಿಡ್ತೀನಿ. ಸಾಮಾನ್ಯವಾಗಿ ಇದು ಕುಕ್ಕರ್ನಲ್ಲೇ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಓಪನ್ ಆಗಿಟ್ಟರೆ ತುಂಬ ಕಷ್ಟ ಬೇಯೋದು. ಇವತ್ತಿನ ದಿವಸ ಒಂದು ಎಲ್ಲ ಕಡೆ ಸುದ್ದಿ ಹರಡ್ತಾ ಇದೆ, ಏನು ಅಂತಂದರೆ ಕುಕ್ಕರಲ್ಲಿ ಅನ್ನ ಮಾಡ್ಕೊಂಡು ತಿನ್ನಬಾರ್ದು, ಒಳ್ಳೆಯದಲ್ಲ ಅಂಥೇಳಿ. ನೀವೇನಂತೀರ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಇದ್ರ ಬಗ್ಗೆ ನನಗೊಂದು ವೀಡಿಯೋ ಮಾಡಬೇಕು ಅಂತ ತುಂಬ ಆಸೆ ಇದೆ. ಯಾಕೆಂದರೆ ನಾನು ಇದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದ್ದೀನಿ, ತಿಳ್ಕೊಂಡಿದ್ದೀನಿ. ಎಷ್ಟು ಒಳ್ಳೆಯದು, ಎಷ್ಟು ಕೆಟ್ಟದ್ದು, ಮಾಡಬೇಕಾ ಅಥವಾ ಮಾಡಲೇಬಾರ್ದಾ, ಅಷ್ಟೊಂದು ಇದು ನಮ್ಮ ದೇಹಕ್ಕೆ ಹಾನಿ ಮಾಡುತ್ತಾ, ಇದೆಲ್ಲದ್ರ ಬಗ್ಗೆ ನಿಮಗೂ ಕೂಡ ತಿಳ್ಕೊಬೇಕು ಅಂತ ಆಸಕ್ತಿ ಇದ್ದರೆ ಖಂಡಿತ ಕಾಮೆಂಟ್ನಲ್ಲಿ ತಿಳಿಸಿ, ಮಾಡ್ತೀನಿ ಒಂದು ವೀಡಿಯೋನ. ಓಕೆನಾ? ಈಗ ಅನ್ನಕ್ಕೆ ಇಟ್ಬಿಡ್ತೀನಿ. ಅನ್ನಕ್ಕೆ ಇಟ್ಟು ಜೊತೆಗೆ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಅನ್ನನ ಒಂದು 10 ನಿಮಿಷ ನೆನೆಯಕ್ಕೆ ಬಿಡಬೇಕಾಗಿತ್ತು, ನಾನು ಮರೆತುಬಿಟ್ಟೆ. ಆಮೇಲೆ ಅಂದ್ಕೊಂಡೆ ಇರಲಿ ಬಿಡು ಪರವಾಗಿಲ್ಲ, ಇವತ್ತಿನ ದಿವಸ ಒಂದು ವಿಸಲ್ ಜಾಸ್ತಿ ಕೂಗಿಸ್ಬಿಡ್ತೀನಿ ಅಂಥೇಳಿ. ಇಲ್ಲಿ ಹಾಗಲಕಾಯಿ ಗೊಜ್ಜು ಮಾಡೋದಕ್ಕಿಂತ ಮುಂಚೆ ನಂಗೆ ನೆನಪಾಯಿತು, ಹುಣಸೆ ಹಣ್ಣು ನೆನೆಸಿದ್ದು ಇಲ್ಲ ಅಂಥೇಳಿ. ಸೊ ಫಸ್ಟು ಹುಣಸೆ ಹಣ್ಣನ್ನು ನೆನೆಸ್ಕೊಂಡ್ಬಿಡ್ಬೇಕು. ಗೊಜ್ಜಿಗೆ ಹುಣಸೆ ಹಣ್ಣು ಇಲ್ದಿದ್ರೆ ಹೇಗಲ್ವಾ? ಸೊ ಹುಣಸೆ ಹಣ್ಣನ್ನು ನೆನೆಸ್ಕೊತಾ ಇದ್ದೀನಿ. ಡಬ್ಬಿ ತೆಗೆದು ನೋಡಿದ್ರೆ ಡಬ್ಬಿಲಿ ಕೂಡ ಇರಲಿಲ್ಲ. ಕೊನೆಗೆ ಪ್ಯಾಕೆಟಲ್ಲಿ ಅರ್ಧ ಇಟ್ಟಿದೆ ಅಂತ ನೆನಪಾಯಿತು. ಅದನ್ನು ತೊಗೊಂಬಂದು ಡಬ್ಬಿಗೆ ಹಾಕ್ಬಿಟ್ಟು ಹುಣಸೆ ಹಣ್ಣನ್ನು ನೆನೆಸ್ತಾ ಇದ್ದೀನಿ. ಹುಣಸೆ ಹಣ್ಣು ನೆನೆಸೋದಕ್ಕೆ ಮುಂಚೆ ನೀವು ಅದನ್ನು ಒಂದ್ಸತಿ ತೊಳಿತೀರಾ ನೀರಲ್ಲಿ? ಖಂಡಿತ ಹೇಳಿ.
ನಾನಂತೂ ತೊಳಿತೀನಿ. ಯಾಕೆ ಅಂತ ಅಂದರೆ ಅದ್ರ ಮೇಲಿರೋ ಧೂಳು ಕಸನೋ ಏನಾದ್ರು ಹೊಟ್ಟೋಗ್ಲಿ ಅಂಥೇಳಿ. ಯಾಕೆಂದರೆ ಹುಣಸೆ ಹಣ್ಣನ್ನು ಮರದಿಂದ ಕಿತ್ತು ಎಲ್ಲದನ್ನು ಅದನ್ನು ಬಡಿದು ಅದ್ರ ಮೇಲೆ ಸಿಪ್ಪೆ ಎಲ್ಲ ತೆಗೆದು ಒಣಗಿ ಹಾಕಿರ್ತಾರೆ. ಎಲ್ಲೆಲ್ಲಿ ಒಣಗಿ ಹಾಕಿರ್ತಾರೋ ನಮಗೂ ಗೊತ್ತಿಲ್ಲ. ಆದರೆ ಇವತ್ತಿನ ದಿವಸ ಇವಾಗ ಬೀಜ ಇಲ್ಲದೆ ಕೂಡ ಬರುತ್ತೆ. ಅದಾದರೂ ಸ್ವಲ್ಪ ಕ್ಲೀನಾಗಿರುತ್ತೆ ಅಂತ ಹೇಳ್ಬೋದು. ವಿತ್ ಬೀಜ ತೊಗೊಂಡಾಗ ಬೀಜ ಇರೋದನ್ನು ಸ್ವಲ್ಪ ತೊಳೆದು ಧೂಳೆಗೆ ಏನಾರು ಇದ್ದರೆ ಅಥವಾ ಕಸ ಅಥವಾ ಮೇಲೆ ಏನಾದ್ರು ಸಿಪ್ಪೆ ಒಣಗಿದ್ದು ಅಂಟ್ಕೊಂಡಿದ್ರೆ ದೊಡ್ಡ ದೊಡ್ಡ ನಾರಿದ್ರೆ ಎಲ್ಲದನ್ನು ತೆಗೆದು ನೆನೆಸೋದು ಒಳ್ಳೆಯದು. ಈಗ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಒಂದು ಚಿಟಿಕೆ ಇಂಗು ಎಲ್ಲ ಹಾಕ್ಕೊಂಡಿದ್ದೆ. ನಂತರ ಹಾಗಲಕಾಯಿನ ಹಾಕ್ಕೊಂಡು ಚೆನ್ನಾಗಿ ಹುರಿತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈ ಹಂತದಲ್ಲೇ ನಾನು ಹಾಕ್ಕೊಂಡಿದ್ದೀನಿ. ಮತ್ತು ಗೊಜ್ಜಿಗೆ ಬೇಕಾಗಿರೋ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಬಳಸ್ತಾ ಇದ್ದೀನಿ. ನೀವು ತುಂಬ ಖಾರ ತಿಂತೀರಾ ಅಂದರೆ ಗುಂಟೂರು ಅಥವಾ ಚಿಕ್ಕಬಳ್ಳಾಪುರದ್ದು ಯಾವ್ದಾದ್ರು ಬಳಸ್ಬೋದು. ಇವತ್ತಿನ ದಿವಸ ಗೊಜ್ಜಿಗೆ ಬರೀ ಕೊಬ್ಬರಿ ಹಾಕಿ ನಾನು ಮಾಡ್ತಾಯಿದ್ದೀನಿ, ಕಾಯಿ ತುರಿನ ಬಳಸ್ತಿಲ್ಲ. ಈಗ ಒಗ್ಗರಣೆಯಲ್ಲಿ ಸ್ವಲ್ಪ ಹೊತ್ತು ಹುರಿದ ಮೇಲೆ ಹಾಗಲಕಾಯಿ ಹೋಳುಗಳು ಕುಗ್ದಾಗುತ್ತೆ. ನಂತರ ಅದಕ್ಕೆ ಸುಮಾರು 1.5 ಕಪ್ಪಷ್ಟು ಹುಣಸೆ ರಸನ ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಇದನ್ನು ಹಾಕ್ಕೊಂಡು ಇದರೊಳಗಡೆ ಒಂದು 5 ನಿಮಿಷ ಇದನ್ನು ನಾನು ಕುದಿಸ್ಕೋತೀನಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಹಾಗಲಕಾಯಿ ಗೊಜ್ಜಿನಲ್ಲಿ ಕಹಿ ಅಂಶ ಜಾಸ್ತಿ ನಿಮ್ಮ ನಾಲ್ಗೆಗೆ ತಟ್ಟೋದಿಲ್ಲ. ಕಹಿ ಅಂಶನ ತೆಗೆದುಬಿಟ್ಟು ಗೊಜ್ಜು ಮಾಡೋದಕ್ಕಿಂತ ಈ ರೀತಿಯಾಗಿ ಮಾಡಿದ್ರೆ ಕಹಿ ಅಂಶನೂ ಇರುತ್ತೆ, ಆದರೆ ನಿಮಗೆ ತಿನ್ನಬೇಕಾದ್ರೆ ಅಷ್ಟೊಂದು ಅದರ ಅನುಭವನೂ ಆಗೋದಿಲ್ಲ. ಈಗ ಮಸಾಲೆನೆಲ್ಲ ರುಬ್ಕೊಂಡಿದ್ದೀನಿ. ಅಂದರೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಹಾಗೆಯೇ ಸ್ವಲ್ಪ ಎಳ್ಳು ಹಾಕ್ಕೊಂಡಿದ್ದೆ, ಒಣಮೆಣಸಿನ್ಕಾಯಿ ಮತ್ತು ಕೊಬ್ಬರಿ ಇದಿಷ್ಟನ್ನು ರುಬ್ಕೊಂಡು ತಯಾರು ಮಾಡ್ಕೊಂಡಿದ್ದೆ. ಅದನ್ನು ನಾನು ಈಗ ಹಾಗಲಕಾಯಿಗೆ ಸೇರಿಸ್ಕೊತಾ ಇದ್ದೀನಿ. ಈಗ ಹಾಕೋ ಪದಾರ್ಥ ಎಲ್ಲ ಹಾಕಿದ್ದಾಯಿತು. ಈಗ ಇದು ಚೆನ್ನಾಗಿ ಕುದಿಬೇಕು. ಉಪ್ಪು ನಾನು ಹಾಗಲಕಾಯಿ ಹುರಿಬೇಕಾದ್ರೇ ಹಾಕಿದ್ದೆ. ಇಲ್ಲಿ ಹಾಗಲಕಾಯಿ ಹೋಳುಗಳನ್ನು ನೀವು ಗಮನಿಸಿದ್ರೆ ದಪ್ಪನಾಗಿದೆ. ಸಾಮಾನ್ಯವಾಗಿ ಗೊಜ್ಜಿಗೆ ಎಲ್ಲರೂ ಸಣ್ಣದಾಗಿ ಹೆಚ್ಚುತ್ತಾರೆ, ಆದರೆ ಈ ರೀತಿ ದಪ್ಪನಾಗಿ ಹೆಚ್ಚಿದ್ರೆ ಏನಾಗುತ್ತೆ ಅಂದರೆ ಕಹಿ ಅಂಶ ಅಷ್ಟೊಂದು ನಿಮಗೆ ರಸದ ಜೊತೆ ಕದ್ರುಕೊಡಲ್ಲ. ತುಂಬ ಸಣ್ಣದಾಗಿ ಹೆಚ್ಚಿದಾಗ ಏನಾಗುತ್ತೆ ಅಂದರೆ ಅದು ಬೆಂದ ತಕ್ಷಣ ಗೊಜ್ಜೊಳಗಿರೋಂಥ ರಸ ಏನಿರುತ್ತಲ್ಲ ಅದ್ರ ಜೊತೆಗೆಲ್ಲ ಕಹಿ ಅಂಶ ಸುಲಭವಾಗಿ ಬಿಟ್ಕೊಂಡ್ಬಿಡುತ್ತೆ. ಹೋಳುಗಳು ದಪ್ಪನಾಗಿದ್ದರೆ ಆ ಕಹಿ ಅಂಶ ಹೋಳಲ್ಲೇ ಉಳ್ಕೊಳ್ಳುತ್ತೆ. ನಿಮಗೆ ಆ ರಸ ಏನಿರುತ್ತಲ್ಲ ಚೂರು ಕಹಿ ಹಾಗೆಯೇ ಹಾಗಲಕಾಯಿ ಫ್ಲೇವರ್ ಸಿಗ್ತಿರುತ್ತೆ, ಆದರೆ ತುಂಬ ಕಹಿ ಅಂತ ಅನಿಸೋದಿಲ್ಲ. ನಿಮಗೆ ಕಲಿಸ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಹೋಳು ತಿಂದಾಗ ಮಾತ್ರ ನಿಮಗೆ ಒಂಚೂರು ಕಹಿ ಅನುಭವ ಆಗುತ್ತೆ. ಆದರೆ ಹಾಗಲಕಾಯಿ ತಿಂದಾಗ ಕಹಿ ಅನುಭವ ಬರೆದಿದ್ರೆ ಮಜಾ ಏನಿರುತ್ತೆ ಅಲ್ವಾ? ಈ ರೀತಿಯಾಗಿ ನಾನು ಹೇಳಿದ ಹಾಗೆ ಈ ಟಿಪ್ಸ್ನ ಫಾಲೋ ಮಾಡಿ ಗೊಜ್ಜನ್ನು ಮಾಡಿ ನೋಡಿ. ಹಾಗಲಕಾಯಿ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಕೊಬ್ಬರಿ ಹಾಕಿ ಮಾಡಿದ್ರಂತೂ ನೀವು 2 ದಿವಸ ಇಟ್ಕೊಂಡು ಆರಾಮಾಗಿ ತಿನ್ಬೋದು. ಚೆನ್ನಾಗಿ ಕುದಿಸಿದ ಮೇಲೆ ಆರಿದ ಮೇಲೆ ಒಂದು ಡಬ್ಬಿಗೆ ಹಾಕಿ ಮುಚ್ಚಿ ಒಂದು ತಟ್ಟೆಯಲ್ಲಿ ನೀರನ್ನು ಹಾಕಿ ಆ ಡಬ್ಬಿನ ಇಟ್ಬಿಟ್ಟು 2 ದಿವಸ ಬಳಸ್ಕೋಬೋದು. ಇಲ್ಲ ನೀವು ಫ್ರಿಜ್ಜಲ್ಲಿ ಇಡ್ತೀರಾ ಅಂದರೆ ಹಾಗೆ ಫ್ರಿಜ್ಜಲ್ಲಿ ಇಟ್ಟು ಕೂಡ ಬಳಸ್ಕೋಬೋದು. ಫ್ರಿಜ್ಜಲ್ಲಿ ಇಡದೇ ಇರೋರಿಗೆ ಕೂಡ ಒಂದು ಟಿಪ್ನ ಹೇಳಿದ್ದೀನಿ. ಈ ರೀತಿಯಾಗಿ ಗೊಜ್ಜನ್ನ ಮಾಡಿದೆ. ಗೊಜ್ಜು ತುಂಬ ಚೆನ್ನಾಗಿತ್ತು, ತುಂಬ ರುಚಿಯಾಗಿತ್ತು. ಇಲ್ಲಿ ನೀವು ಕಪ್ಪು ಎಳ್ನಾರು ಹಾಕೋಬೋದು, ಬಿಳಿ ಎಳ್ನಾರು ಹಾಕೋಬೋದು. ಈ ಹಾಗಲಕಾಯಿ ಹಸಿರಾಗಿತ್ತಲ್ಲ ಇದನ್ನು ಬಳಸಿದ್ದೆ, ಆದರೆ ಬಿಳಿ ಹಾಗಲಕಾಯಿ ಸಿಗುತ್ತಲ್ಲ ಅದರಲ್ಲಂತೂ ಗೊಜ್ಜು ಮಾಡಿದ್ರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಇದನ್ನು ಚಪಾತಿ ಜೊತೆಗೆ ಹಾಗೇ ಬೆಸ್ಟ್ ಅಂದರೆ ಅನ್ನದ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನೋದಿದೆಯಲ್ಲ ಅದಂತೂ ಸ್ವರ್ಗ ಅಂತಲೇ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿ ನೋಡಿ. ಮಾಡಿಲ್ಲ ಅಂತಂದರೆ ಆಮೇಲೆ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಬರೆತಿಳಿಸಿ. ಇವತ್ತಿನ ದಿವಸ ಎಷ್ಟೊಂದು ಪ್ರಶ್ನೆಗಳನ್ನ ಕೇಳಿದ್ದೀನಲ್ವ, ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಬರೆತಿಳ್ಸೋಕ್ಕೆ ನೋಡೋಣ ಯಾರ್ಯಾರು ಎಷ್ಟೆಲ್ಲ ನನಗೆ ಉತ್ತರನ ಕಾಮೆಂಟ್ ರೂಪದಲ್ಲಿ ಕೊಡ್ತೀರಾ ಅಂಥೇಳಿ. ನಾನಂತೂ ಕಾಯ್ತಾ ಇರ್ತೀನಿ. ಈಗ ಗೊಜ್ಜು ಚೆನ್ನಾಗಿ ಕುದಿಬೇಕು. ಆಮೇಲೆ ಒಲೆ ಉರಿನ ಆಫ್ ಮಾಡಿ ಒಂದು ಪಾತ್ರೆಗೆ ಬಗ್ಸಿಟ್ರೆ ಹಾಗಲಕಾಯಿ ಗೊಜ್ಜು ತಯಾರಾದ ಹಾಗೆ ಮುದ್ದೆ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮಾಡಿ ಇಟ್ಕೊಂಡ್ರೆ 2 ದಿವಸದಲ್ಲಿ 1 ದಿವಸ ನಾನು ಮುದ್ದೆನ ಮಾಡ್ಕೊಂಡಿದ್ರ ಜೊತೆ ಊಟ ಮಾಡ್ತೀನಿ. ಅಲ್ಲಿ ಗೊಜ್ಜನ್ನ ಕುದಿಯಕ್ಕೆ ಇಟ್ಟು ಬಂದೀನಿ, ಕುದಿತಾ ಇರಲಿ. ಸೊ ಅಷ್ಟರಲ್ಲಿ ನಿಮ್ಮ ಜೊತೆ ಒಂದು ಅಮೆಝಾನಿಂದ ಇಂಟ್ರೆಸ್ಟಿಂಗ್ ಆಗಿರೋದನ್ನ ತರಿಸಿದ್ದೆ, ಅದನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಇದೇ ಪ್ಯಾಕೇಜಿಂಗು. ಇದು ಬಂದು ಇದನ್ನು ಅನ್ಬಾಕ್ಸ್ ಮಾಡಿ ಅದನ್ನೆಲ್ಲ ಕಸನೆಲ್ಲ ಹೊರಗೆ ಹಾಕಿ ಪ್ರಾಡಕ್ಟ್ನ ವಾಪಸ್ ಕಳಿಸಲ್ಲ, ಉಪಯೋಗಿಸ್ತೀನಿ ಅಂತ ಡಿಸೈಡ್ ಆದ್ಮೇಲೆ ಅದೆಲ್ಲ ಮಾಡಿ ಇದನ್ನ ಇಟ್ಕೊಂಡೆ. ಬಟ್ ನಿಮ್ಗಳ ಜೊತೆ ಹಂಚ್ಕೋಬೇಕು ಅಂಥೇಳಿ. ಯಾರಿಗೆ ನಿಮ್ಮಲ್ಲಿ ತುಂಬ ಡ್ರೈ ಸ್ಕಿನ್ನು ಇದೆಯೋ ಅಂದರೆ ಕೈ, ಎಸ್ಪೆಷಲಿ ಕೈ ಮತ್ತು ಕಾಲಲ್ಲಿ ಡ್ರೈ ಸ್ಕಿನ್, ತುಂಬ ಡ್ರೈನೆಸ್ ಫೀಲ್ ಆಗುತ್ತೆ, ಏನಾರೋ ಹಚ್ಕೊಂಡ್ರೂ ಅದೊಂಥರ ಅಂದರೆ ತಕ್ಷಣವೇ ಹೀರ್ಕೊಳ್ಳೋದು ಅಥವಾ ಡ್ರೈನೆಸ್ ಮತ್ತು ವಾಪಸ್ ಬರೋದು ಆ ಥರ
ಇದೆ ಅಂತ ಇರೋರು ಇದನ್ನು ತರಿಸ್ಕೋಬೋದು. ನನಗೂ ಕೂಡ ಕೆಲವೊಂದ್ಸತಿ ಏನಾಗುತ್ತೆ. ಆಮೇಲೆ ಇನ್ನೊಂದು ಏನಂದರೆ ಏನಾದ್ರು ಹಚ್ಕೊಂಡಾಗ ಕ್ರೀಮ್ ಇರ್ಬೋದು, ಎಣ್ಣೆಗಳಿರ್ಬೋದು, ಯಾವುದೇ ಇರ್ಬೋದು, ಚೆನ್ನಾಗಿ ಥಿಕ್ಕಾಗಿ ಹಚ್ಕೊಂಡಾಗ ರಾತ್ರಿ ಮಲ್ಕೊಳಕ್ಕೆ ಮುಂಚೆ ಇರ್ಬೋದು, ಅಥವಾ ಇನ್ನೇನೋ ಕೆಲಸ ಮಾಡೋದಕ್ಕೆ ಮುಂಚೆ ಹಚ್ಕೊಂಡಾಗ ಅಯ್ಯೋ ಅಲ್ಲಿ ಇಲ್ಲಿ ತಗಲತ್ತೇನೋ, ಬಟ್ಟೆ ಗಲೀಜಾಗತ್ತೇನೋ, ಅಥವಾ ಮಲ್ಕೊಳಕ್ಕೆ ಹೋದಾಗ ಬೆಡ್ಶೀಟ್ ಎಲ್ಲ ಕ್ರೀಮು ಎಣ್ಣೆ ಇದೆಲ್ಲ ಆಗೋಗುತ್ತೇನೋ ಅಂತ ಒಂದು ಇದಿರುತ್ತೆ. ಸೊ ಆವಾಗ ಅಯ್ಯೋ ಅದನ್ನು ಒರೆಸ್ಕೊಂಡು ವಾಶ್ ಮಾಡಿಕೊಂಡು ಮಲ್ಕೋಬೇಕು ಅಂತಾಗುತ್ತೆ. ಅವಾಗ ಅಯ್ಯೋ ಹಚ್ಕೊಂಡಿದ್ದು ಉಪಯೋಗ ಆಗಲಿಲ್ವೇನೋ, ಅಥವಾ ಇನ್ನೇನು ಕೆಲಸ ಮಾಡೋಕ್ಕಾಗದೆ ಸುಮ್ಮನೆ ಹಚ್ಕೊಂಡು ಕೂತ್ಕೋಬೇಕೇನೋ, ಈ ಥರ ಎಲ್ಲ ಸಂದರ್ಭ ಬರ್ತಿರುತ್ತೆ. ಆ ಥರ ಸಂದರ್ಭಕ್ಕೆ ಇದು ಹೇಳಿ ಮಾಡಿಸಿದ್ದು ಅಂತ ನನಗನ್ನಿಸ್ತು. ನಾನಿನ್ನು ಅಂದರೆ ಯೂಸ್ ಮಾಡಿದ್ದೀನಿ ಈ ಥರ ಹೇಳ್ಬೋದು, ಮಾಡಿಲ್ಲ ಅಂತಲೇ ಹೇಳ್ಬೋದು. ಅಂದರೆ ಇನ್ನೂ ಏನೋ ಚೆನ್ನಾಗಿ ಕ್ರೀಮ್ಗೆಲ್ಲ ಹಚ್ಕೊಂಡು ತುಂಬ ಹೊತ್ತು ಹಾಕೊಂಡು ಕೂತೀನಿ ಅಂತಿಲ್ಲ, ಬಟ್ ಟ್ರೈ ಮಾಡಿದ್ದೀನಿ. ಮಾಮೂಲಿ ಕ್ರೀಮ್ ಹಚ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಹಾಕೊಂಡು ನೋಡಿದ್ದೀನಿ ಹೇಗಿದ್ರದ್ದು ಫೀಲ್ ಇರುತ್ತೆ ಅಂಥೇಳಿ. ಸೊ ಇದೇನು ಅಂತಂದರೆ ಇಷ್ಟೆಲ್ಲ ಹೇಳಿದ್ಮೇಲೆ ಗೊತ್ತಾಗಿರುತ್ತೆ. ಹ್ಯಾಂಡ್ ಗ್ಲೌಸು ಮತ್ತು ಕಾಲಿಗೆ ಒಂದು ರೀತಿ ಸಾಕ್ಸ್ ಥರದ್ದು, ಅದನ್ನು ಸಿಲಿಕಾನಿಂದ ಮಾಡಿರೋಂತಹ ಇದು ಕಾಲಿಗೆ ಹಾಕೊಳ್ಳೋದಕ್ಕೆ ಸಾಕ್ಸ್ ಶೇಪಲ್ಲಿರೋ ಸಿಲಿಕಾನಿನ ಸಾಕ್ಸ್ ಅಂತ ಹೇಳ್ಬೋದು. ಇದು ಹ್ಯಾಂಡ್ ಗ್ಲೌಸು. ಇದು ಅಷ್ಟೇ, ನಾನು ಹೇಳಿದ ಹಾಗೇ ಏನಾರೋ ಥಿಕ್ ಈ ಕ್ರೀಮು ಆಯಿಲು ಏನಾರೋ ನರಿಶಿಂಗ್ ಇದನ್ನು ಹಚ್ಕೊಂಡಾಗ ನೀವು ಇದನ್ನು ಅದ್ರ ಮೇಲೆ ಹಾಕ್ಕೊಂಡು ಆರಾಮಾಗಿ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ದಾಗ ತುಂಬಾ ಸಾಫ್ಟ್ ಬೇಬಿ ಸ್ಕಿನ್ ಅಂತ ಹೇಳ್ತಾರೆ. ಬಟ್ ರಾತ್ರಿ ಹಾಕೊಂಡು ನಾನು ಇನ್ನೂ ನೋಡಿಲ್ಲ, ಹಾಕ್ಕೊಂಡು ಯಾವಾಗಾರ ಮಾಡಿದಾಗ ಖಂಡಿತ ನಿಮಗೆ ಶೇರ್ ಮಾಡ್ತೀನಿ. ಸೊ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂಥೇಳಿ ಈ ರೀತಿ ಹಾಕ್ಕೊಂಡು ಆರಾಮಾಗಿ ಮಲ್ಕೋಬೋದು. ಪಾತ್ರೆ ಎಲ್ಲ ತೊಳಿತಿದ್ದಾಗ, ಬಟ್ಟೆ ಒಗಿತಿದ್ದಾಗ, ಎಲ್ಲ ಥರದ ಡಿಟರ್ಜೆಂಟಿಂದ, ಸೋಪ್ಗಳಿಂದ ಕೈಗಳಲ್ಲಿ ಡ್ರೈನೆಸ್ ಬರೋದು ಸಹಜ. ನನಗಂತೂ ಸ್ವಲ್ಪ ಜಾಸ್ತಿನೇ ಬರುತ್ತೆ, ಕಟ್ಸ್ ಥರ ಆಗುವಂಥ ಅಷ್ಟು ಡ್ರೈನೆಸ್ ಬರುತ್ತೆ. ಸೊ ಈ ರೀತಿ ರಾತ್ರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ನರಿಶ್ ಮಾಡಿಕೊಂಡು ಬೆಳಗ್ಗೆ ಎದ್ದಾಗ ಸಾಫ್ಟ್ ಆಗಿರೋ ಕೈನ ಫೀಲ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಹಾಗೆಯೇ ಸೇಮ್ ಕಾಲಿಗೂ ಅಷ್ಟೇ ಈ ರೀತಿ ಇದನ್ನು ಕಾಲಿಗೆ ಹಾಕೊಂಡು ತೋರ್ಸೋಕೆ ಹೋಗೋದಿಲ್ಲ. ಯಾಕೆಂದರೆ ಇಲ್ಲಿ ತೋರ್ಸೋಕೆ ಕಷ್ಟನೂ ಆಗುತ್ತೆ. ಆಮೇಲೆ ನನ್ನ ಕಾಲಿಗೆ ಅಷ್ಟು ಚೆನ್ನಾಗೂ ಇಲ್ಲ. ಆಮೇಲೆ ನೋಡ್ಬಿಟ್ಟು ಇದೇನೇನು ಹೀಗಿದೆ ಅಂತ ಆಮೇಲೆ ಎಲ್ಲರೂ ಆಡ್ಕೊಳ್ಳೋಂಗೆ ಆಗಬಾರ್ದಲ್ವ, ಅದಕ್ಕೇ. ಬಟ್ ಇದು ಕಾಲಿಗೆ ಹಾಕೊಳ್ಳೋದು ಅಂದರೆ ನಿಮಗೆ ಗೊತ್ತಾಗಿದೆ. ಇದಂತೂ ಕೈಗೆ ಹಾಕೊಳ್ಳೋದಕ್ಕಿಂತಲೂ ತುಂಬ ಸಾಫ್ಟಾಗಿದೆ. ಎಷ್ಟು ಚೆನ್ನಾಗಿದೆ ಇದ್ರ ಫೀಲು ಅಂತಂದರೆ. ಸೊ ನನಗಂತೂ ಇದು ತುಂಬ ಉಪಯೋಗ ಬರೋದು ಅಂತ ಅನಿಸ್ತು. ಸಿಲಿಕಾನಿಂದ ಮಾಡಿರೋದ್ರಿಂದ ಆರಾಮಾಗಿ ಸ್ವಲ್ಪ ಸೋಪ್ ನೀರಲ್ಲಿ ವಾಶ್ ಮಾಡಿ ಕ್ಲೀನಾಗಿ ಇಟ್ಕೊಂಡ್ರೆ ತುಂಬ ವರ್ಷಗಳು ಬರುತ್ತೆ ಅಂತ ಅನ್ನಿಸ್ತು. ತುಂಬ ಯೂಸ್ಫುಲ್ ಅನಿಸ್ತು. ಕೆಲವು ಸತಿ ಹಿಂಡಿಲೆಲ್ಲ ಎಷ್ಟು ಸೀಲಿರುತ್ತಲ್ವ, ಹೆಜ್ಜೆ ಕೂಡ ಊರೋದಕ್ಕಾಗೋದಿಲ್ಲ ಇವತ್ತಿನ ದಿವಸ ಡಸ್ಟು ಪೊಲ್ಯೂಷನ್ನಿಂದ. ಆಮೇಲೆ ಒಂದೊಂದ್ಸತಿ ಎಲ್ಲ ಕಡೆಗೂ ಚಪ್ಪಲಿ ಹಾಕ್ಕೊಂಡು ಹೋಗೋದನ್ನು ಮರ್ತ್ಬಿಟ್ಟಿರ್ತೀವಿ, ಬರಿಗಾಲಲ್ಲಿ ನಡೆದಿರ್ತೀವಿ. ಆವಾಗಂತೂ ಹಿಂಡಿ ಎಲ್ಲ ಚೆನ್ನಾಗಿ ಸೀಳು ಹೋಗಿರುತ್ತೆ. ಅಂಥ ಟೈಮಲ್ಲಿ ಚೆನ್ನಾಗಿ ಕ್ರೀಮ್ ಎಲ್ಲ ಹಚ್ಕೊಂಡು ರಾತ್ರಿ ಇದನ್ನು ಹಾಕ್ಕೊಂಡು ಮಲಗಿದ್ರೆ ಸಾಫ್ಟಾಗಿರುತ್ತೆ. ತುಂಬ ಜನಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ನನಗನ್ಸುತ್ತೆ. ಯಾವ ಇಂಥದೇ ವಯಸ್ಸು ಅಂತಿಲ್ಲ, ಎಲ್ಲರಿಗೂ ಈ ಸಮಸ್ಯೆಗಳು ಬಂದೇ ಬರುತ್ತೆ. ಸೊ ಅಂಥ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ನಾನಂತೂ ತರಿಸ್ದೆ, ಯೂಸ್ಫುಲ್ ಆಗಿದೆ. ಲಿಂಕನ್ನು ಕೊಡ್ತೀನಿ, ನಿಮಗೂ ಏನಾದ್ರು ಇದ್ರ ಅವಶ್ಯಕತೆ ಇದ್ದರೆ ತರಿಸ್ಕೊಡಿ. ಗೊಜ್ಜೆಲ್ಲ ಕುದ್ದು ಅಡುಗೆ ರೆಡಿ ಆಯಿತು. ಈಗ ಊಟದ ಸಮಯ. ಉಪ್ಪು ಹುಳಿ ಖಾರ ಎಲ್ಲ ಎಷ್ಟು ಸರಿಯಾಗಿದೆ ಅಂತ ನಿಮಗೆ ರುಚಿ ನೋಡ್ಬಿಟ್ಟು ಹೇಳೋಣ ಅಂಥೇಳಿ ಊಟ ಕೂತ್ಕೊಂಡಿದ್ದೀನಿ. ಇನ್ನೊಂದು ಅಂಶ ನಾನು ನಿಮ್ಗೆ ಹೇಳೋದು ಮರೆತೆ, ಕೊಬ್ಬರಿ ಹಾಕೋದ್ರಿಂದ ಕೂಡ ನಿಮಗೆ ಒಂದು ಒಳ್ಳೆ ಸಿಹಿ ಸಿಗತ್ತೆ ಆ ಗೊಜ್ಜಲ್ಲಿ. ಬಿಸಿಯಾಗಿದೆ ಅನ್ನ ಮತ್ತು ಗೊಜ್ಜೆರಡೂ. ಕಲಿಸೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು, ರುಚಿ ನೋಡಿ ಹೇಳೋಣ ಅಂಥೇಳಿ ಕಲಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಗೊಜ್ಜು. ಇದು ಮಾರನೇ ದಿವಸದ್ದು. ಇವತ್ತಿನ ದಿವಸ ಶನಿವಾರ ಆಗಿತ್ತು. ತುಂಬ ದಿವಸ ಆಗೋಗಿತ್ತು ಥಾಲಿ ಊಟ ಮಾಡಿದೆ. ಅದು ಯಾವುದು ಅಂದರೆ ರಾಜಸ್ಥಾನಿ ಥಾಲಿ. ನನಗೆ ಥಾಲಿ ಅಂತಂದರೆ ಎರಡು ಥರದ್ದು ಇಷ್ಟ ಆಗುತ್ತೆ. ಒಂದು ನಮ್ಮ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಊಟ, ಅದು ಬಾಳೆ ಎಲೆ ಮೇಲೆ, ನನಗದು ಫಸ್ಟ್ ಇಷ್ಟ ಆಗುತ್ತೆ. ಅದಾದಮೇಲೆ ತುಂಬಾ ಇಷ್ಟ ಆಗೋದು ನೆಕ್ಸ್ಟ್ ಯಾವುದು ಅಂತಂದರೆ ರಾಜಸ್ಥಾನಿ ಥಾಲಿ, ಹಾಗೆ ಗುಜರಾತಿದು. ರಾಜಸ್ಥಾನಿ ಥಾಲಿ ಅಂತೂ ನನಗೆ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ದಾಲ್ ಬಾಟಿ ಚೂರ್ಮಾ ಇರ್ಬೋದು, ಅಥವಾ ಅದರೊಳಗಿರೋಂಥ ಫರ್ಸಾನ್ ಇರ್ಬೋದು, ಆಮೇಲೆ ವೆರೈಟಿ ಆಗಿರೋಂಥ ದಾಲು, ಕಡಿ ಜೊತೆಗೆ ಸಬ್ಜಿಗಳು ಎಲ್ಲದೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ವೆರೈಟಿ ಇರುತ್ತೆ, ಹಾಗೆ ಒಂಥರ ಚಟ್ಪಟ ರುಚಿ ಅಂತಾರಲ್ಲ ಆ ಥರ ಇರುತ್ತೆ. ಇದು ದಾಲ್ ಬಾಟಿ ಚೂರ್ಮಾ ತುಂಬಾ ಟೇಸ್ಟಿಯಾಗಿತ್ತು. ಈಗ ಏನೆಲ್ಲ ಬರುತ್ತೆ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಇದನ್ನು ಫಸ್ಟ್ ತಿಂದ್ಬಿಟ್ಟು ಇದಕ್ಕೂ ಮುಂಚೆ ಒಂದು ಚಿಕ್ಕ ಬೌಲಲ್ಲಿ ಚಾಟ್ ಕೊಟ್ಟಿರ್ತಾರೆ, ಅಥವಾ
ಚಾಟ್ಸ್ ಮತ್ತು ಅದ್ರ ಜೊತೆಗೆ ಏನಾದ್ರು ಇನ್ನೇನೋ ಒಂದು ಕರೆದಿರೋ ಒಂದು 2-3 ಐಟಮ್ಗಳು ಕೊಟ್ಟಿರ್ತಾರೆ. ಹಾಗೆ ಸ್ವೀಟ್ಗಳಿರುತ್ತೆ, ಮಜ್ಜಿಗೆ ಇದೆ, ಹಾಗೆಯೇ ಪುದೀನಾದ ಯಾವುದೋ ಒಂದು ಡ್ರಿಂಕ್ ಕೊಟ್ಟಿದ್ರು. ಈ ಸಬ್ಜಿಗಳಲ್ಲಿ ಒಂದು ಪನ್ನೀರ್ದಿತ್ತು, ಇದು ಬದನೆಕಾಯ್ದು. ಇದ್ರ ಪಕ್ಕದಲ್ಲಿ ಇರುವಂಥದ್ದು ಕೇರ್ ಸಾಂಗ್ರಿ ಅಂತೇಳಿ. ಈ ಕೇರ್ ಸಾಂಗ್ರಿ ಅನ್ನೋದು ಅಂದರೆ ಒಂದು ಕಾಲದಲ್ಲಿ ಇದು ಯಥೇಚ್ಛವಾಗಿ ಸಿಗುತ್ತೆ, ಅದನ್ನು ಒಣಗಿಸಿಟ್ಕೊಂಡು ವರ್ಷ ಪೂರ್ತಿ ಬಳಸ್ಕೋತಾರೆ. ನೋಡೋದಕ್ಕೆ ಹೆಚ್ಚು ಕಡಿಮೆ ನಮ್ಮ ಒಂದು ಈ ಗೋರಿಕಾಯಿ ಅಥವಾ ಅಲಸಂದೆಕಾಯಿ ಇರುತ್ತಲ್ಲ ಆ ಥರ ಇರುತ್ತೆ ಅಂತ ಹೇಳ್ಬೋದು. ಆದರೆ ಅದರದ್ದೇ ಆದಂಥ ಒಂದು ನಟಿ ಫ್ಲೇವರ್ ಇರುತ್ತೆ. ಅದ್ರ ಜೊತೆಗೆ ಸಬ್ಜಿ ಎಲ್ಲ ಮಾಡಿದಾಗ ರೋಟಿ ಪೂರಿ ಜೊತೆಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಈಗ ಕಡಿನ ಬಡಿಸಿದ್ರು, ದಾಲು ಜೊತೆಗೆ ಇನ್ನೊಂದು ಬಾಜ್ರದ್ದು ಒಂದು ಅಂಬ್ಲಿ ಥರ ಮಾಡ್ತಾರೆ. ಪಕ್ಕದಲ್ಲಿ ಕಾಂಜಿ ವಡ ಇದೆಯಲ್ಲ, ನಿಮಗೆ ಗೊತ್ತಾಗ್ತಿದೆ ಅಂತ ಅಂದ್ಕೊಳ್ತೀನಿ. ನೀರೊಳಗಡೆ ಒಂದು ಪುಟಾಣಿದ ವಡ ಥರ ಇದೆಯಲ್ಲ, ಅದು ಕಾಂಜಿ ವಡ. ಅದ್ರ ಪಕ್ಕದಲ್ಲಿ ಇದ್ದೇನೆ ಬಾಜ್ರದ್ದು ಇದು ಅಂಬ್ಲಿ ಥರ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿದ್ದಾಗ ಕುಡಿಯೋದಕ್ಕೆ ಭಾರಿ ಮಜಾ ಬರುತ್ತೆ. ಅದ್ರ ಜೊತೆಗೆ ಕಾಂಜಿ ವಡದಲ್ಲಿ ಉಪ್ಪು ಖಾರ ಹುಳಿ ಎಲ್ಲ ಇರುತ್ತಲ್ಲ, ಅದನ್ನು ನೆಂಚ್ಕೊಂಡು ತಿನ್ಬೋದು, ಅಥವಾ ಹುಣಸೆ ಹಣ್ಣಿನ ನೀರು ಜೊತೆ ಕೂಡ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಊಟ ಎಲ್ಲ ಆಯಿತು, ಊಟ ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗೆಲ್ಲ ಅರೇಂಜ್ ಮಾಡಿದ್ರಲ್ಲ. ಹೊರಡೋಕ್ಕೆ ಮುಂಚೆ ನಿಮಗೂ ಕೂಡ ತೋರಿಸೋಣ ಅಂಥೇಳಿ ಇಲ್ಲಿಗೆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಖಂಡಿತ ಇನ್ನೊಂದು ಸುಂದರವಾದ ವ್ಲಾಗಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.